ಆರೋಗ್ಯದ ನಾಡಾಗಿತ್ತು ಭಾರತ. ಆದ್ರೀಗ ಆಹಾರವೇ ವಿಷ. ಆರೋಗ್ಯ ಹಾಳು, ಕೋವಿಡ್ ಕಾಟ, ಡಯಾಬಿಟೀಸ್, ಆರ್ಥರೈಟಿಸ್, ಕ್ಯಾನ್ಸರ್, ಇದಕ್ಕೆಲ್ಲ ಪಾರಂಪರಿಕ ಭಾರತೀಯ ಆಹಾರವೇ ಪರಿಹಾರ. ರೋಗ ನಿರೋಧಕ ಶಕ್ತಿಗಾಗಿ ಬಳಸಿ ಮಿಲೆಕ್ಸ್ ಚೂರ್ಣಂ. ಇದರಲ್ಲಿದೆ ಹೈಯೆಸ್ಟ್ ಕ್ವಾಲಿಟಿ ಸಿರಿಧಾನ್ಯಗಳು, ಡ್ರೈ ಫ್ರೂಟ್ಸ್, ಸೀಡ್ಸ್ ಹಾಗೂ ಮೊಳಕೆ ಕಾಳುಗಳ ಶಕ್ತಿ. ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿದೆ. ನಮಸ್ಕಾರ ಸ್ನೇಹಿತರೆ, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಇಡೀ ದೇಶವನ್ನ ದುಃಖದಲ್ಲಿ ಮುಳುಗಿಸಿರೋ, ಇಡೀ ಪ್ರಪಂಚಕ್ಕೆ ಶಾಕ್ ನೀಡಿರೋ, ಸಿಡಿಲಿನಂತೆ ಬಂದು ಅಪ್ಪಳಿಸಿರೋ ಗುಜರಾತ್ ವಿಮಾನ ದುರಂತಕ್ಕೆ ಸಂಬಂಧಪಟ್ಟಂತೆ ಆಘಾತಕಾರಿ ಅಂಶಗಳು ಹೊರಬರ್ತಿವೆ. 242 ಜನರ ಪೈಕಿ ಈಗ ಆಲ್ರೆಡಿ 204 ಜನರು ಮೃತಪಟ್ಟಿರೋದನ್ನ ಅಧಿಕಾರಿಗಳು ಹೇಳಿದ್ದಾರೆ. ಜೊತೆಗೆ ಸ್ನೇಹಿತರೆ, ಈ ಅಪಘಾತದಲ್ಲಿ ವಿಜಯ್ ರೂಪಾಣಿ ಅವರು, ಗುಜರಾತ್ನ ಮಾಜಿ ಸಿಎಂ, ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಅನ್ನೋದನ್ನ ಗುಜರಾತ್ನ ಬಿಜೆಪಿ ಅಧ್ಯಕ್ಷ CR ಪಾಟೀಲ್ ಅವರು ಕನ್ಫರ್ಮ್ ಕೂಡ ಮಾಡಿದ್ದಾರೆ. ಸ್ನೇಹಿತರೆ, ವಿಜಯ್ ರೂಪಾಣಿ ಅವರಿಗೆ 68 ವರ್ಷ ವಯಸ್ಸಾಗಿತ್ತು. ಗುಜರಾತ್ನ 16ನೇ ಮುಖ್ಯಮಂತ್ರಿಯಾಗಿ ಅವರು ಕೆಲಸ ಮಾಡಿದ್ರು. 2016 ಆಗಸ್ಟ್ನಿಂದ 2021 ಸೆಪ್ಟೆಂಬರ್ ತನಕ 5 ವರ್ಷ 1 ತಿಂಗಳು ಇವರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ರು. ನರೇಂದ್ರ ಮೋದಿಯವರು ಗುಜರಾತ್ನಿಂದ ಕೇಂದ್ರದ ಪಾಲಿಟಿಕ್ಸ್ಗೆ ಬಂದಾಗ, ಪ್ರೈಮ್ ಮಿನಿಸ್ಟರ್ ಆದಾಗ ಅಲ್ಲಿ ಆನಂದಿಬೆನ್ ಪಟೇಲ್ ಕೆಲ ಕಾಲ ಸಿಎಂ ಆಗಿದ್ರು. ಅದಾದ ಬಳಿಕ ವಿಜಯ್ ರೂಪಾಣಿ ಅವರೇ ಸುದೀರ್ಘ ಅವಧಿಗೆ ಅಲ್ಲಿ ಸಿಎಂ ಆಗಿದ್ರು. ಅದಾದ ನಂತರ ಈಗಿರೋ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಅವರು ಸಿಎಂ ಆಗಿರೋದು. ಸದ್ಯ 200ಕ್ಕೂ ಅಧಿಕ ಮೃತದೇಹಗಳನ್ನು ರಿಕವರ್ ಮಾಡಿಕೊಳ್ಳಲಾಗಿದೆ. ಉಳಿದವರ ಸ್ಥಿತಿ ಕೂಡ ಗಂಭೀರ. ಪೊಲೀಸರು ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಯಾರು ಒಬ್ಬರು ಕೂಡ ಉಳಿದಿರೋದನ್ನ ಹೇಳಲಿಕ್ಕಾಗ್ತಿಲ್ಲ, ಇವಾಗ ಕನ್ಫರ್ಮ್ ಮಾಡೋಕ್ಕಾಗ್ತಾ ಇಲ್ಲ. ಒಬ್ಬರು ಕೂಡ ಉಳಿದಿರೋ ಡೌಟ್ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಆ ರೀತಿ ಕ್ರ್ಯಾಶ್ ಆಗಿದೆ, ಏನೂ ಉಳಿದಿಲ್ಲ ವಿಮಾನದ್ದು. ಗುರುವಾರ ಮಧ್ಯಾಹ್ನ 1:15 ಸುಮಾರಿಗೆ ಈ ಘಟನೆಯಾಗಿತ್ತು. ಲಂಡನ್ಗೆ ಹೊರಟಿದ್ದ ಏರ್ ಇಂಡಿಯಾ ವಿಮಾನ ಅಹಮದಾಬಾದ್ ಏರ್ಪೋರ್ಟ್ ಪಕ್ಕದಲ್ಲೇ ಪತನ ಆಗಿತ್ತು. ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ಮೇಘಾನಿ ನಗರ್ ಅನ್ನೋ ಏರಿಯಾದಲ್ಲಿ, ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಹೋಗಿ ಕ್ರ್ಯಾಶ್ ಆಗಿತ್ತು. ವಿಮಾನದಲ್ಲಿ 230 ಪ್ರಯಾಣಿಕರು, 12 ಜನ ವಿಮಾನದ ಸಿಬ್ಬಂದಿ ಇದ್ರು. ಪ್ರಯಾಣಿಕರಲ್ಲಿ 169 ಭಾರತೀಯರು, 53 ಬ್ರಿಟಿಷ್ ಪ್ರಜೆಗಳು, 7 ಪೋರ್ಚುಗಲ್ನ ಪ್ರಜೆಗಳು ಮತ್ತು ಒಬ್ಬರು ಕ್ಯಾನಡಾ ಪ್ರಜೆ ಇದ್ರು. ಈ ಘಟನೆ ಬಗ್ಗೆ ನಾವು ನಿಮಗೆ ಪ್ರತ್ಯೇಕ ವರದಿಯಲ್ಲಿ ಕ್ವಿಕ್ ಅಪ್ಡೇಟ್ ಮೂಲಕ ಮಾಹಿತಿಯನ್ನು ಕೊಟ್ಟಿದ್ವಿ. ಈಗ ಅದರಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಆಲ್ಮೋಸ್ಟ್ ಹೆಚ್ಚಿನವರು ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಅಧಿಕಾರಿಗಳು ಹೇಳ್ತಿದ್ದಾರೆ. ಜೊತೆಗೆ ಈ ವಿಮಾನ ಅಪಘಾತದ ತೀವ್ರತೆಗೆ ಯಾರು ಏನು ಅಂತ ಪತ್ತೆ ಹಚ್ಚೋಕ್ಕೂ ಕೂಡ ಆಗ್ತಾ ಇಲ್ಲ. DNA ಟೆಸ್ಟ್ ಮಾಡಬೇಕಾಗ್ತಾ ಇದೆ. ಅವಶೇಷಗಳನ್ನ ಇಂಥವ್ರದೇ ಅಂತ ಹೇಳಿ ಕನ್ಫರ್ಮ್ ಮಾಡಕ್ಕೆ ಆ ರೀತಿ ವಾತಾವರಣ ನಿರ್ಮಾಣ ಆಗಿದೆ. ಇನ್ನು ಈ ವಿಮಾನ ಹಾಸ್ಟೆಲ್ ಮೇಲೆ ಬಿದ್ದಿತ್ತು. ತಟ್ಟೆಗೆ ಊಟ ಹಾಕಿಕೊಂಡು ಕೂತಿದ್ದ ಹೊತ್ತಲ್ಲಿ ಆ ಬಿಲ್ಡಿಂಗ್ ಮೇಲೆ ಕ್ರ್ಯಾಶ್ ಆಗಿತ್ತು. ಇದರಲ್ಲಿ 3 ವೈದ್ಯ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ಕನಿಷ್ಠ 45 ವಿದ್ಯಾರ್ಥಿಗಳು ಗಾಯಗೊಂಡಿದ್ದಾರೆ. ಅವರಿಗೆಲ್ಲ ಅಹಮದಾಬಾದ್ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಕೊಡಲಾಗ್ತಿದೆ. ಏನೋ ಈ ವಿಮಾನ ಅಪಘಾತದಲ್ಲಿ ಕೋ ಪೈಲಟ್ ಕುಂದರ್ ಕೂಡ ಪ್ರಾಣವನ್ನ ಕಳ್ಕೊಂಡಿದ್ರು. ಇವರು ನಮ್ಮ ಕರ್ನಾಟಕದವರು, ಕರಾವಳಿ ಮೂಲದವರು ಅಂತ ಗೊತ್ತಾಗಿದೆ. ಇವರು ಫಸ್ಟ್ ಆಫೀಸರ್ ಆಗಿ ಏರ್ ಇಂಡಿಯಾದಲ್ಲಿ ಕೆಲಸ ಮಾಡ್ತಾ ಇದ್ರು. ಮುಂಬೈನಲ್ಲಿ ವಾಸ ಮಾಡ್ತಾ ಇದ್ರು. ಅವರಿಗೆ ಸುಮಾರು 1100 ಗಂಟೆ ವಿಮಾನ ಹಾರಿಸಿದ ಎಕ್ಸ್ಪೀರಿಯನ್ಸ್ ಇದೆ. ಅವರಿಗೆ ಪ್ರಾಣ ಕಳ್ಕೊಂಡಿದ್ದಾರೆ. ಇದೆಲ್ಲದರ ಮಧ್ಯೆ ಈ ಘಟನೆಯಲ್ಲಿ ಒಂದು ಪವಾಡ ಕೂಡ ಆಗಿದೆ. ಅಪಘಾತ ಆಗ್ತಿದ್ದ ಹಾಗೆ ಒಬ್ಬ ವ್ಯಕ್ತಿಯ ಜೀವ ಉಳಿದಿರೋದು ಮಾತ್ರ ಈಗ ಕನ್ಫರ್ಮ್ ಆಗ್ತಿರೋದು. ಆತ ಎಮರ್ಜೆನ್ಸಿ ಎಕ್ಸಿಟ್ನಿಂದ ಅಪಘಾತ ಆಗ್ತಿರೋ ಕ್ಷಣದಲ್ಲೇ ಹೊರಗೆ ಬರೋಕೆ ಪ್ರಯತ್ನ ಪಟ್ಟು, ಅಪಘಾತ ಆಗ್ತಿದ್ದ ಹಾಗೇನೆ ಇನ್ನೇನು ಬೆಂಕಿ ಹತ್ತಿಯೆಲ್ಲ ಸ್ಫೋಟಗೊಳ್ಳೋಕ್ಕಿಂತ ಮುಂಚೆ ಆಚೆ ಹೊರಬರುವಲ್ಲಿ ಯಶಸ್ವಿಯಾದ್ರು ಅಂತ ಖುದ್ದು ಆ ವ್ಯಕ್ತಿನೇ ಹೇಳ್ಕೊಂಡಿದ್ದಾರೆ. ಮಿರಾಕ್ಯುಲಸ್ ಆಗಿ, ವಿಸ್ಮಯಕಾರಿಯಾಗಿ ಯಾವ ಥರ ಪತನ ಆಗಿದೆ, ಚೂರಾಗಿದೆ ಆ ಥರ. ಅದರಲ್ಲಿದ್ದಂಥ ಯಾಕಂದರೆ ವಿಮಾನ ಫುಲ್ ಟ್ಯಾಂಕ್ನಿಂದ ಟೇಕ್ ಆಫ್ ಆಗಿತ್ತಲ್ಲ, ಲಾಂಗ್ ಜರ್ನಿ, 9-9.5 ಗಂಟೆಗಳ ಲಂಡನ್ನಿಗೆ ಹೋಗಬೇಕಾಗಿರೋ ಜರ್ನಿ ಅಂಥೇಳಿ ಫುಲ್ ಇಂಧನದೊಂದಿಗೆ ಟೇಕ್ ಆಫ್ ಆಗಿತ್ತು. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಸ್ಫೋಟ ಆಗಿ ಬೆಂಕಿ ಇಡೀ ಪ್ರದೇಶವನ್ನು ಆವರಿಸಿತ್ತು. ಹಾಗಿದ್ರೂ ಕೂಡ ಇವರು ಒಬ್ಬರು ಬಚಾವಾಗುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದೃಷ್ಟಕ್ಕೆ ಅವರ ಜೀವ ಉಳಿದಿದೆ. ಇನ್ನು ಈ ವಿಮಾನ ಅಪಘಾತ ಯಾವಾಗ ಉಂಟಾಯಿತು ಅನ್ನೋ ಬಗ್ಗೆ ಫ್ಲೈಟ್ ಟ್ರ್ಯಾಕಿಂಗ್ ಪ್ಲಾಟ್ಫಾರ್ಮ್ ಫ್ಲೈಟ್ ರೇಡಾರ್ 24 ಮಾಹಿತಿ ನೀಡಿದೆ. ವಿಮಾನ ಟೇಕ್ ಆಫ್ ಆದ ಜಸ್ಟ್ 1 ನಿಮಿಷದ ಒಳಗೆ ಇದು ಸಂಪರ್ಕ ಕಳೆದುಕೊಂಡಿದೆ. 625 ಅಡಿ ಎತ್ತರದಿಂದ ಇದು ಕೆಳಗೆ ಬಿದ್ದಿದೆ ಅಂತ ಸಂಸ್ಥೆ ಹೇಳಿದೆ. ಫ್ಲೈಟ್ ಕ್ರ್ಯಾಶ್ ಆದ ಬೆನ್ನಲ್ಲೇ ಘಟನಾ ಸ್ಥಳಕ್ಕೆ NDRF ಮತ್ತು ಇತರ ಸ್ಥಳೀಯ ರಕ್ಷಣಾ ತಂಡಗಳು ಕೂಡ ಬಂದವು. ಹೆಚ್ಚುವರಿ ರಕ್ಷಣಾ ಕಾರ್ಯಾಚರಣೆಗೆ ಸೇನೆ ಕೂಡ ನಿಯೋಜನೆಯಾಗಿದೆ. ಭಾರತೀಯ ಸೇನೆ
ಸೇನೆ ತನ್ನ 130 ಸಿಬ್ಬಂದಿಯನ್ನ ನಿಯೋಜಿಸಿದೆ. ಅತ್ತ ವೆಸ್ಟರ್ನ್ ರೈಲ್ವೆ ಕೂಡ ತನ್ನ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಮತ್ತು ಮೆಡಿಕಲ್ ಟೀಮ್ ಅನ್ನ ಕಳಿಸಿದೆ. ಈ ಮಧ್ಯೆ ಈ ದುರ್ಘಟನೆ ಬಗ್ಗೆ ತನಿಖೆ ನಡೆಸೋಕೆ ಭಾರತಕ್ಕೆ ಅಮೆರಿಕ ಸಹಾಯ ಮಾಡೋಕೆ ತನಿಖಾ ಟೀಮ್ ಕಳಿಸ್ತೀವಿ ಅನ್ನೋ ವಿಚಾರವನ್ನ ಹೇಳಿದೆ. ಘಟನೆ ಬೆನ್ನಲ್ಲೇ ನಾಗರಿಕ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ವಿಜಯವಾಡದಿಂದ ಅಹಮದಾಬಾದ್ಗೆ ಬಂದಿದ್ದಾರೆ. ಆತ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ, ಗುಜರಾತ್ ಸಿಎಂ ಭೂಪೇಂದ್ರ ಪಟೇಲ್ ಜೊತೆಗೆ ಫೋನ್ ನಲ್ಲಿ ಮಾತನಾಡಿದ್ದಾರೆ. ಇಷ್ಟೆಲ್ಲ ಆಗ್ತಿದ್ದ ಹಾಗೆ ಪಿಎಂ ಮೋದಿ ನಾಗರಿಕ ವಿಮಾನಯಾನ ಸಚಿವಾಲಯವನ್ನ ಸಂಪರ್ಕ ಮಾಡಿ ಘಟನೆ ಬಗ್ಗೆ ವಿಚಾರಿಸಿದ್ದಾರೆ. ಜೊತೆಗೆ ಟಾಟಾ ಗ್ರೂಪ್ ಮೃತಪಟ್ಟ ಪ್ರತಿಯೊಬ್ಬರ ಫ್ಯಾಮಿಲಿಗೂ 1 ಕೋಟಿ ರೂಪಾಯಿ ಪರಿಹಾರವನ್ನ ಕೂಡ ಘೋಷಣೆ ಮಾಡಿದೆ. ಈ ದುರಂತಕ್ಕೆ ಪಿಎಂ ನರೇಂದ್ರ ಮೋದಿ ರಿಯಾಕ್ಟ್ ಮಾಡಿ ಸಂತಾಪ ಸೂಚಿಸಿದ್ದಾರೆ. ಅಹಮದಾಬಾದ್ನಲ್ಲಿ ನಡೆದ ದುರಂತ ಕೇಳಿ ಶಾಕ್ ಆಗಿದೆ. ಸಂಬಂಧಪಟ್ಟ ಸಚಿವರು ಮತ್ತು ಅಧಿಕಾರಿಗಳೊಂದಿಗೆ ಸಂಪರ್ಕದಲ್ಲಿದ್ದೀನಿ. ಈ ನೋವನ್ನ ಹೇಳೋಕೆ ನನ್ನ ಹತ್ರ ಪದಗಳಿಲ್ಲ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಮಾತೇ ಬರ್ತಾ ಇಲ್ಲ. ಘಟನೆಯಿಂದ ತುಂಬಾ ಹರ್ಟ್ ಆಗಿದೆ. ರಕ್ಷಣಾ ಟೀಮ್ಗಳನ್ನ ಕೂಡಲೇ ಘಟನಾ ಸ್ಥಳಕ್ಕೆ ಕಳಿಸಲಾಗಿದೆ ಅಂತ ಹೇಳಿದ್ದಾರೆ. ಘಟನೆಗೆ ಗುಜರಾತ್ ಸಿಎಂ ಭೂಪೇಂದ್ರ ಪಟೇಲ್ ಕೂಡ ವಿಷಾದ ವ್ಯಕ್ತಪಡಿಸಿ ಕೂಡಲೇ ರಕ್ಷಣಾ ಕಾರ್ಯಾಚರಣೆ ಮತ್ತು ಗಾಯಾಳುಗಳ ಚಿಕಿತ್ಸೆಗೆ ಅರೇಂಜ್ಮೆಂಟ್ ಮಾಡುವಂತೆ ಸೂಚನೆ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಈ ದುರಂತಕ್ಕೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸೇರಿದ ಹಾಗೆ ವಿಪಕ್ಷಗಳ ನಾಯಕರು ಕೂಡ ವಿಷಾದ ವ್ಯಕ್ತಪಡಿಸಿದ್ದಾರೆ. ವಿಮಾನದಲ್ಲಿದ್ದ ಪ್ರಯಾಣಿಕರ ಹಾಗೂ ಫ್ಲೈಟ್ ಸಿಬ್ಬಂದಿ ಫ್ಯಾಮಿಲಿಯೊಂದಿಗೆ ನಾವಿದ್ದೀವಿ. ಸಂತ್ರಸ್ತ ಕುಟುಂಬಗಳಿಗೆ ನೆರವು ಕೊಡಿ ಅಂತ ರಾಹುಲ್ ಖರ್ಗೆ ಪಕ್ಷದ ಕಾರ್ಯಕರ್ತರಲ್ಲೂ ಮನವಿ ಮಾಡ್ತಿದ್ದೀವಿ ಅಂತ ಹೇಳಿದ್ದಾರೆ. ಅತ್ತ ಈ ಹಠಾತ್ ಘಟನೆ ವಿದೇಶಗಳ ನಾಯಕರು ಕೂಡ ಈ ಘಟನೆಗೆ ತೀವ್ರ ದಿಗ್ಭ್ರಮೆ ವ್ಯಕ್ತಪಡಿಸ್ತಾ ಇದ್ದಾರೆ. ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್, ಆಸ್ಟ್ರೇಲಿಯಾ ಪ್ರಧಾನಿ ಆಂಟನಿ ಅಲ್ಬನೀಸ್, ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು, ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮೊಯಿಜು, ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ, ಶ್ರೀಲಂಕಾ ಅಧ್ಯಕ್ಷ ಅನುರ ಕುಮಾರ ದಿಸಾನಾಯಕೆ, ಬಾಂಗ್ಲಾ ಮಧ್ಯಂತರ ಸರ್ಕಾರದ ಮುಖ್ಯಸ್ಥ ಮೊಹಮ್ಮದ್ ಯೂನಸ್ ಸಂತಾಪ ಸೂಚಿಸಿದ್ದಾರೆ. ಹಾಗೆ ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲನಿ, ಫ್ರಾನ್ಸ್ ಅಧ್ಯಕ್ಷ ಇಮಾನ್ಯುಯಲ್ ಮ್ಯಾಕ್ರಾನ್, ಸಿಂಗಪೂರ್ ಪ್ರಧಾನಿ ಲಾರೆನ್ಸ್ ವಾಂಗ್, ಯುಕ್ರೇನ್ ಅಧ್ಯಕ್ಷ ವೊಲಡಿಮಿರ್ ಜೆಲೆನ್ಸ್ಕಿ, ಉರ್ಸುಲಾ ವಾಂಡರ್ ಲಿಯನ್, ಬ್ರಿಟನ್ ಮಾಜಿ ಪ್ರಧಾನಿ ಋಷಿ ಸುನಾಕ್, ಭಾರತದಲ್ಲಿರುವ ರಷ್ಯಾ, ಜರ್ಮನಿ ಹಾಗೂ ಚೀನಾ ರಾಯಭಾರಿಗಳು ಕೂಡ ಘಟನೆಗೆ ಆಘಾತ ವ್ಯಕ್ತಪಡಿಸಿದ್ದಾರೆ, ವಿಷಾದ ವ್ಯಕ್ತಪಡಿಸಿದ್ದಾರೆ. ಅತ್ತ ಲಂಡನ್ನ ಬಕಿಂಗ್ಹಮ್ ಪ್ಯಾಲೇಸ್ ವಕ್ತಾರರು ಕೂಡ ಗುಜರಾತ್ನಲ್ಲಾದ ಈ ಘಟನೆ ಕುರಿತು ಬ್ರಿಟನ್ ರಾಜ ಕಿಂಗ್ ಚಾರ್ಲ್ಸ್ಗೆ ಅಪ್ಡೇಟ್ ಕೊಡ್ತಾ ಇರೋದಾಗಿ ಹೇಳಿದ್ದಾರೆ. ಈ ಘಟನೆಗೆ ಪಾಕ್ ಕೂಡ ರಿಯಾಕ್ಟ್ ಮಾಡಿದೆ. ಪಾಕ್ ವಿದೇಶಾಂಗ ಸಚಿವ ಇಶಕ್ ದರ್, ಪಾಕ್ ಮಾಜಿ ಪ್ರಧಾನಿ ನವಾಜ್ ಶರೀಫ್, ಪಾಕ್ ಮಾಜಿ ವಿದೇಶಾಂಗ ಸಚಿವ ಬಿಲಾವಲ್ ಭುಟ್ಟೋ ಜರ್ದಾರಿ, ಪಾಕ್ ಫೆಡರಲ್ ಮಿನಿಸ್ಟರ್ ಅಬ್ದುಲ್ ಅಲೀಂ ಖಾನ್ ದುರಂತಕ್ಕೀಡಾದ ಪ್ರಯಾಣಿಕರ ಕುಟುಂಬಕ್ಕೆ ಸಂತಾಪ ಅಂತ ಹೇಳಿದ್ದಾರೆ. ಇದೊಂದು ವಿನಾಶಕಾರಿ ಘಟನೆ. ದುರಂತಕ್ಕೀಡಾದ ಪ್ರಯಾಣಿಕರ ಕುಟುಂಬಗಳೊಂದಿಗೆ ನಾವಿದ್ದೀವಿ ಅಂತ ಬ್ರಿಟನ್ ಪ್ರಧಾನಿ ಕಿಯರ್ ಸ್ಟಾರ್ಮರ್ ಹೇಳಿದ್ದಾರೆ. ಈ ಘಟನೆ ಕೇಳಿ ತುಂಬಾ ಶಾಕ್ ಆಯಿತು. ಈ ವಿಚಾರದಲ್ಲಿ ಬ್ರಿಟನ್ ಭಾರತದ ಸ್ಥಳೀಯ ಅಧಿಕಾರಿಗಳೊಂದಿಗೆ ಸೇರಿ ಕೆಲಸ ಮಾಡುತ್ತೆ ಅಂತ ಬ್ರಿಟನ್ ವಿದೇಶಾಂಗ ಕಾರ್ಯದರ್ಶಿ ಡೇವಿಡ್ ಲ್ಯಾಮಿ ಹೇಳಿದ್ದಾರೆ. ಲಂಡನ್ ಮೇಯರ್ ಸಾದಿಕ್ ಖಾನ್ ಘಟನೆ ತುಂಬಾ ದುಃಖಕರ ಅಂತ ಹೇಳಿದ್ದಾರೆ. ಸಂತ್ರಸ್ತರ ಫ್ಯಾಮಿಲಿಯೊಂದಿಗೆ ನಾವಿದ್ದೀವಿ. ಭಾರತ ಸರ್ಕಾರ ಮತ್ತು ಭಾರತೀಯ ಹೈಕಮಿಷನ್ ಜೊತೆಗೆ ಸಂಪರ್ಕದಲ್ಲಿ ಇದ್ದೀವಿ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ಈ ದುರಂತಕ್ಕೆ ಭಾರತದ ಇತರ ಏರ್ಲೈನ್ ಕಂಪನಿಗಳಾದ ಇಂಡಿಗೋ, ಸ್ಪೈಸ್ ಜೆಟ್ ಮತ್ತು ಅಕಾಸಾ ಏರ್ ಬೇಸರ ವ್ಯಕ್ತಪಡಿಸಿವೆ. ಇಂಥ ಕಷ್ಟದ ಸಮಯದಲ್ಲಿ ಏರ್ ಇಂಡಿಯಾ ಜೊತೆ ನಾವಿದ್ದೀವಿ ಅಂತ ಹೇಳಿದೆ. ಅತ್ತ ಬೋಯಿಂಗ್ ಕೂಡ ರಿಯಾಕ್ಟ್ ಮಾಡಿದ್ದು, ನಾವು ನಿರಂತರವಾಗಿ ಏರ್ ಇಂಡಿಯಾ ಜೊತೆಗೆ ಕಾಂಟ್ಯಾಕ್ಟ್ನಲ್ಲಿದ್ದೀವಿ. ಏರ್ ಇಂಡಿಯಾಗೆ ಎಲ್ಲ ರೀತಿಯ ಸಪೋರ್ಟ್ ಕೊಡೋಕೆ ಸಿದ್ಧ. ಸಂತ್ರಸ್ತರ ಫ್ಯಾಮಿಲಿಯೊಂದಿಗೆ ನಾವಿದ್ದೀವಿ ಅಂತ ಹೇಳಿದೆ. ಈ ದುರಂತ ಬಳಿಕ ಅಹಮದಾಬಾದ್ನ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ತಾತ್ಕಾಲಿಕವಾಗಿ ಕಾರ್ಯಾಚರಣೆ ನಿಲ್ಲಿಸಿತ್ತು. ಅದಾದ್ಮೇಲೆ ಕೆಲ ಗಂಟೆಗಳ ಬಳಿಕ ಮತ್ತೆ ಕಾರ್ಯಾಚರಣೆಯನ್ನ ಏರ್ಪೋರ್ಟ್ ಶುರು ಮಾಡಿದೆ. ಸ್ನೇಹಿತರೆ, ಕರ್ನಾಟಕದಲ್ಲಿ ಮಳೆ ಹೆಚ್ಚಾಗಿದೆ. ಕಳೆದ 24 ಗಂಟೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆ ವೈಲವಾಡ ಅನ್ನೋ ಕಡೆ ಅತಿ ಹೆಚ್ಚು 267 ಮಿಲಿಮೀಟರ್ ಮಳೆಯಾಗಿದೆ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಹಿನ್ನೆಲೆಯಲ್ಲಿ ರಾಜ್ಯದ ಬಹುತೇಕ ಕಡೆ ಧಾರಾಕಾರ ಮಳೆಯಾಗ್ತಾ ಇದೆ. ಮಳೆಯಿಂದ ಹುಬ್ಬಳ್ಳಿ, ಧಾರವಾಡದಲ್ಲಿ ಹಲವು ಮನೆಗಳಿಗೆ ನೀರು ನುಗ್ಗಿದೆ. ಹುಬ್ಬಳ್ಳಿಯ ನೇಕಾರ್ ನಗರದ ನಿವಾಸಿಯೊಬ್ಬರು ಮಳೆಯಿಂದಾಗಿ ಚರಂಡಿಯಲ್ಲಿ ಜಾರಿ ಬಿದ್ದು ನಾಪತ್ತೆನೇ ಆಗಿಬಿಟ್ಟಿದ್ದಾರೆ. ಕಡೆ ಕರಾವಳಿ ಭಾಗದಲ್ಲೂ ಕೂಡ ಮಳೆ ಹೆಚ್ಚಾಗಿರೋದ್ರಿಂದ ದಕ್ಷಿಣ ಕನ್ನಡ, ಉಡುಪಿ, ಕೊಡಗು ಜಿಲ್ಲೆಯ ಎಲ್ಲಾ ಶಾಲಾ ಕಾಲೇಜುಗಳಿಗೂ ರಜೆ ಘೋಷಿಸಲಾಗಿದೆ. ಕಳೆದ ಏಪ್ರಿಲ್ನಿಂದ ಸುರಿತಾ ಇರೋ ಮಳೆಯಿಂದಾಗಿ ಬೆಸ್ಕಾಂಗೆ 5 ಕೋಟಿ ರೂಪಾಯಿ ಲಾಸ್ ಆಗಿದೆ. ಬೆಸ್ಕಾಂ ವ್ಯಾಪ್ತಿಯ 8 ಜಿಲ್ಲೆಗಳಲ್ಲಿ 1581 ವಿದ್ಯುತ್ ಕಂಬಗಳು ಧರೆಗುರುಳಿವೆ ಮತ್ತು 229 ಟ್ರಾನ್ಸ್ಫಾರ್ಮರ್ಗಳಿಗೆ ಹಾನಿಯಾಗಿದೆ. ಸದ್ಯ ಅದೆಲ್ಲವನ್ನ ರಿಪೇರಿ ಮಾಡೋ ಕೆಲಸ ನಡೀತಾ ಇದೆ. ಮುಂದಿನ 24 ಗಂಟೆಗಳಲ್ಲಿ ಬೆಳಗಾವಿ, ಧಾರವಾಡ, ಗದಗ, ಚಿಕ್ಕಮಗಳೂರು, ಕೊಡಗು, ಶಿವಮೊಗ್ಗ ಹಾಗೂ ಕರಾವಳಿ ಭಾಗದಲ್ಲಿ ಅಂದರೆ ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಭಾರೀ ಮಳೆಯಾಗೋ ಸಾಧ್ಯತೆ ಇದೆ. ಹೀಗಾಗಿ ಆ ಭಾಗದ ಜಿಲ್ಲೆಗಳಿಗೆ ರೆಡ್ ಅಲರ್ಟೇ ಇದೆ. ಅತ್ತ ಬೆಂಗಳೂರು ಸೇರಿದ ಹಾಗೆ ಕರ್ನಾಟಕದ ಇನ್ನುಳಿದ ಜಿಲ್ಲೆಗಳಿಗೆ ಹಳದಿ ಅಲರ್ಟ್, ಯೆಲ್ಲೋ ಅಲರ್ಟ್ ಅನ್ನ ಕೊಡಲಾಗಿದೆ.
ಇನ್ನು ಹೈಕಮಾಂಡ್ ಕ್ಲಾಸ್ ತಗೊಂಡ ಬಳಿಕ ಹೈಕಮಾಂಡ್ ಆದೇಶದಂತೆ ಕಡೆಗೂ ಕೂಡ ಸಿದ್ದರಾಮಯ್ಯ ಸರ್ಕಾರ ಜಾತಿ ಗಣತಿಯ ಮರು ಸಮೀಕ್ಷೆಗೆ ಓಕೆ ಮಾಡಿದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸಚಿವ ಸಂಪುಟ ಒಪ್ಪಿಗೆಯನ್ನು ಕೊಟ್ಟಿದೆ. ಕಾಂಗ್ರೆಸ್ ಹೈಕಮಾಂಡ್ ಸೂಚನೆ ಬಳಿಕ ಈ ಬದಲಾವಣೆ. ಈ ಬಗ್ಗೆ ಮಾತನಾಡಿರುವ ಸಿಎಂ, ಸಭೆಯಲ್ಲಿ ಜಾತಿ ಗಣತಿ ಸಮೀಕ್ಷೆ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಕಾಂತರಾಜು ಆಯೋಗ ವರದಿ ಸಲ್ಲಿಸಿ 10 ವರ್ಷ ಕಳೆದಿದೆ. ಹಿಂದುಳಿದ ವರ್ಗಗಳ ಆಯೋಗದ ಕಾಯ್ದೆ ಸೆಕ್ಷನ್ 11 ಪ್ರಕಾರ 10 ವರ್ಷ ಆದ ಬಳಿಕ ಹೊಸ ಸಮೀಕ್ಷೆ ನಡೆಸಬೇಕು. ಹೀಗಾಗಿ ಮರು ಸಮೀಕ್ಷೆ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿದ ಘಟನೆ ಸಂಬಂಧ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿಕೊಂಡಿದೆ. ಕಾಲ್ತುಳಿತ ಸಂದರ್ಭದಲ್ಲಿ ಮಕ್ಕಳು ಪ್ರಾಣ ಕಳ್ಕೊಂಡಿರುವುದರಿಂದ ಕೇಸ್ ಫೈಲ್ ಮಾಡಿಕೊಂಡು ತನಿಖೆ ನಡೆಸಲಾಗ್ತಾ ಇದೆ. ಅಲ್ಲದೆ ಈ ಘಟನೆಯಲ್ಲಿ ಎಷ್ಟು ಮಕ್ಕಳಿಗೆ ಸಮಸ್ಯೆ ಆಗಿದೆ ಅನ್ನೋ ಕುರಿತು ಮಾಹಿತಿ ಕೊಡಿ ಅಂತ ಈಗ ಆಲ್ರೆಡಿ ತನಿಖೆ ನಡೆಸ್ತಾ ಇರೋ ಸಿಐಡಿಗೆ ಪತ್ರ ಬರೆದಿದೆ. ಇನ್ನು ಇದೇ ಕಾಲ್ತುಳಿದ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದ ಆರ್ಸಿಬಿ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸಲೆ ಸೇರಿ 4 ಹೈಕೋರ್ಟ್ ಷರತ್ತುಬದ್ಧ ಜಾಮೀನನ್ನು ಮಂಜೂರು ಮಾಡಿದೆ. ನಿಖಿಲ್ ಸೋಸಲೆ ಸೇರಿದ ಹಾಗೆ ಡಿಎನ್ಎ ಇವೆಂಟ್ ಮ್ಯಾನೇಜ್ಮೆಂಟ್ ನಿರ್ದೇಶಕ ಆರ್ ಸುನಿಲ್ ಮ್ಯಾಥ್ಯೂ, ಎಸ್ ಕಿರಣ್ ಮತ್ತು ಎನ್ಪಿ ಶಮಂತ್ಗೆ ನ್ಯಾಯಮೂರ್ತಿ ಎಸ್ಆರ್ ಕೃಷ್ಣಕುಮಾರ್ ಅವರ ಪೀಠ ಷರತ್ತುಬದ್ಧ ಜಾಮೀನನ್ನು ಕೊಟ್ಟಿದೆ. ಆರೋಪಿಗಳಿಗೆ ಪಾಸ್ಪೋರ್ಟ್ ಒಪ್ಪಿಸುವಂತೆ ಕೂಡ ಸೂಚಿಸಲಾಗಿದೆ. ಇನ್ನು ಇತ್ತೀಚೆಗಷ್ಟೇ ಎಡಿಜಿಪಿ ಹುದ್ದೆಗೆ ಮುಂಬಡ್ತಿ ಪಡೆದಿದ್ದ ಐಪಿಎಸ್ ಅಧಿಕಾರಿ ಡಿ ರೂಪಾ ಅವರಿಗೆ ಮೆಟ್ರೋಪಾಲಿಟನ್ ಟಾಸ್ಕ್ ಫೋರ್ಸ್ ಎಡಿಜಿಪಿಯಾಗಿ ನೇಮಕ ಮಾಡಲಾಗಿದೆ. ಈ ಮುಂಚೆ ಅವರು ರೇಷ್ಮೆ ಮಾರುಕಟ್ಟೆ ಮಂಡಳಿ ಎಂಡಿಯಾಗಿ ಕೆಲಸ ಮಾಡ್ತಾ ಇದ್ರು. ಮತ್ತೊಂದು ಕಡೆ ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ಅವರನ್ನ ಕೂಡ ಕೃಷಿ ಇಲಾಖೆಯ ಕಾರ್ಯದರ್ಶಿ ಹುದ್ದೆಯಿಂದ ಕಾರ್ಮಿಕ ಇಲಾಖೆಯ ಕಾರ್ಯದರ್ಶಿ ಹುದ್ದೆಗೆ ಟ್ರಾನ್ಸ್ಫರ್ ಮಾಡಲಾಗಿದೆ. ಇನ್ನು ಭಾರತ ಮತ್ತು ಅಮೆರಿಕನ್ ವಾಯುಪಡೆಗಳು ಜಂಟಿ ಸೇನಾಭ್ಯಾಸ ನಡೆಸಿವೆ. ಎಕ್ಸರ್ಸೈಸ್ ದಿ ಟೈಗರ್ ಕ್ಲಾ ಹೆಸರಲ್ಲಿ ಈ ಅಭ್ಯಾಸ ನಡೆದಿದೆ. ಮೇ 26ನೇ ತಾರೀಕಿನಿಂದ ಜೂನ್ 10ರವರೆಗೆ ಯುಪಿಯಲ್ಲಿರೋ ಗರುಡ್ ರೆಜಿಮೆಂಟಲ್ ಟ್ರೈನಿಂಗ್ ಸೆಂಟರ್ನಲ್ಲಿ ಮತ್ತು ಉತ್ತರ ಭಾರತದ ಹಲವು ಕಡೆ ಈ ಅಭ್ಯಾಸ. 2 ರಾಷ್ಟ್ರಗಳ ವಾಯುಪಡೆಗಳ ಸಹಕಾರ ಇನ್ನಷ್ಟು ಜಾಸ್ತಿ ಮಾಡೋಕೆ ಈ ಪ್ರೋಗ್ರಾಂ. ಜಸ್ಟಿನ್ ಟ್ರುಡೂ ಹೋಗ್ತಿದ್ದ ಹಾಗೆ ಕೆನಡಾದಲ್ಲಿರೋ ಖಲಿಸ್ತಾನಿಗಳಿಗೆ ಕರಾಳ ದಿನಗಳು ಶುರುವಾಗಿವೆ. ಹೊಸ ಸರ್ಕಾರ ಬರ್ತಿದ್ದ ಹಾಗೆ ಪೊಲೀಸರು ಭರ್ಜರಿ ಬೇಟೆಯಾಡಿದ್ದಾರೆ. ಖಲಿಸ್ತಾನಿ ಬೆಂಬಲಿಗರಿಗೆ ಸಂಬಂಧಪಟ್ಟ ಮಾದಕ ವಸ್ತು ಜಾಲವನ್ನ ಬೇಟೆಯಾಡಿದ್ದಾರೆ. 409 ಕೋಟಿ ರೂಪಾಯಿ ಮೌಲ್ಯದ 479 ಕೆಜಿ ತೂಕದ ನಶಾವಸ್ತುಗಳ ದೊಡ್ಡ ಸ್ಟಾಕ್ ಅನ್ನ ಸೀಸ್ ಮಾಡಿದ್ದಾರೆ. ಜೊತೆಗೆ 9 ಮಂದಿಯನ್ನು ಅರೆಸ್ಟ್ ಮಾಡಲಾಗಿದೆ. ಈ ಪೈಕಿ 7 ಮಂದಿ ಭಾರತ ಮೂಲದವರು ಅಂತ ಗೊತ್ತಾಗಿದೆ. ಪ್ರಾಜೆಕ್ಟ್ ಪೆಲೆಕಾನ್ ಅನ್ನೋ ಕಾರ್ಯಾಚರಣೆ ಮಾಡಿ ಕೆನಡಾ ಪೊಲೀಸರು ಖಲಿಸ್ತಾನಿಗಳ ಬೆಂಡೆತ್ತಿದ್ದಾರೆ. ಕೆನಡಾ ಇತಿಹಾಸದಲ್ಲೇ ನಡೆದ ದೊಡ್ಡ ಮಾದಕ ವಸ್ತು ಬೇಟೆ ಇದು. ಸಿಕ್ಕಿಬಿದ್ದಿರೋ ಈ ಖಲಿಸ್ತಾನಿ ಗುಂಪು ಅಮೆರಿಕ ಮತ್ತು ಕೆನಡಾ ನಡುವಿನ ವ್ಯಾಪಾರ ಮಾರ್ಗವನ್ನು ಬಳಸಿಕೊಂಡು ಮಾದಕ ವಸ್ತು ಕಳ್ಳ ಸಾಗಾಟ ಮಾಡ್ತಾ ಇದ್ರು. ಇವರಿಗೆ ಮೆಕ್ಸಿಕೋದ ಮಾದಕ ವಸ್ತು ಗ್ಯಾಂಗ್ ಮತ್ತು ಅಮೆರಿಕ ಮೂಲದ ಮಾದಕ ವಸ್ತು ಡಿಸ್ಟ್ರಿಬ್ಯೂಟರ್ಸ್ ಜೊತೆಗೆ ಲಿಂಕ್ ಇತ್ತು ಅಂತ ಪೊಲೀಸರು ಹೇಳಿದ್ದಾರೆ. ಅಲ್ಲದೆ ಮಾದಕ ವಸ್ತುಗಳ ಕಳ್ಳ ಸಾಗಾಟ ಮಾಡಿ ಸಿಕ್ಕ ಹಣವನ್ನು ಈ ಗುಂಪು ಭಾರತ ವಿರೋಧಿ ಚಟುವಟಿಕೆಗಳಿಗೆ ಯೂಸ್ ಮಾಡ್ತಾ ಇತ್ತು. ಪ್ರತಿಭಟನೆ ಮಾಡೋಕೆ, ಗುಂಪುಗೂಡಿಸೋಕೆ, ಜನರನ್ನ ಶಸ್ತ್ರಾಸ್ತ್ರ ಖರೀದಿ ಮಾಡೋಕೆ, ಪ್ರಚಾರ ಮಾಡೋಕೆಲ್ಲ ಯೂಸ್ ಮಾಡ್ತಾ ಇದ್ರು. ಅಲ್ಲದೆ ಈ ಗುಂಪಿಗೆ ಪಾಕಿಸ್ತಾನದ ಐಎಸ್ಐ ಕೂಡ ಸಪೋರ್ಟ್ ಮಾಡ್ತಾ ಇದೆ ಅಂತ ಇಂಟೆಲಿಜೆನ್ಸ್ ರಿಪೋರ್ಟ್ ಇದ್ವು. ಜೂನ್ 15ರಿಂದ 17ರವರೆಗೆ ಈ ಸಲ ಕೆನಡಾದಲ್ಲಿ G7 ಮೀಟಿಂಗ್ ಇದೆ. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವ್ರಿಗೂ ಕೂಡ ಆಹ್ವಾನ ಕೊಟ್ಟಿದ್ದಾರೆ ಕೆನಡಾ ಹೊಸ ಪ್ರಧಾನಿ ಮಾರ್ಕ್ ಕಾರ್ನೆ. ಆ ಸಂದರ್ಭದಲ್ಲೇ ಭಾರತದ ಪ್ರಧಾನಿಯ ಕೆನಡಾ ಭೇಟಿಗೂ ಮುನ್ನವೇ ಅಲ್ಲಿ ಖಲಿಸ್ತಾನಿಗಳ ಮೇಲೆ ದೊಡ್ಡ ಕಾರ್ಯಾಚರಣೆಯಾಗಿದೆ. ಏನೋ ಕಳೆದ ಸೆಷನ್ನಲ್ಲಿ ಗ್ರೀನ್ನಲ್ಲಿ ಕೊನೆಗೊಂಡಿದ್ದ ಭಾರತದ ಷೇರುಪೇಟೆ ಇವತ್ತು ಲಾಸ್ನಲ್ಲಿ ಎಂಡ್ ಆಗಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 823 ಪಾಯಿಂಟ್ಸ್ ಬಿದ್ದು 81,691ಕ್ಕೆ ತಲುಪಿದೆ. ನಿಫ್ಟಿ 253 ಪಾಯಿಂಟ್ಸ್ ಕಳ್ಕೊಂಡು 24,888ಕ್ಕೆ ರೀಚ್ ಆಗಿದೆ. ಮಿಡಲ್ ಈಸ್ಟ್ನಲ್ಲಿ ಉದ್ವಿಗ್ನತೆ ಹೆಚ್ಚಾಗ್ತಿದೆ. ಇರಾನ್, ಇಸ್ರೇಲ್, ಅಮೆರಿಕ ಯುದ್ಧ ಮಾಡಿಬಿಡ್ತಾರೇನೋ ಅನ್ನೋ ವಾತಾವರಣ ಇದೆ. ಟ್ರಂಪ್ರ ಟ್ಯಾರಿಫ್ ಕಳವಳ ಕೂಡ ಇನ್ನೂ ಬಗೆಹರಿದಿಲ್ಲ. ಅಮೆರಿಕ ಮತ್ತು ಚೀನಾ ನಡುವಿನ ವ್ಯಾಪಾರ ಒಪ್ಪಂದದ ಮೇಲೆ ಹೂಡಿಕೆದಾರರು ನೋಡ್ತಾ ಇದ್ದಾರೆ ಕರೆಕ್ಟಾಗಿ ಕ್ಲಾರಿಟಿ ಸಿಗಲಿ ಅಂತ. ಹಾಗಾಗಿ ಜಾಸ್ತಿ ಇಂಟ್ರೆಸ್ಟ್ ಕಂಡು ಬಂದಿಲ್ಲ ಇವತ್ತು ಷೇರುಪೇಟೆಯಲ್ಲಿ. ಟಾಟಾ ಮೋಟಾರ್ಸ್, ಟೈಟಾನ್ ಕಂಪನಿ, ಪವರ್ ಗ್ರಿಡ್ ಕಾರ್ಪೊರೇಷನ್, ಟಾಟಾ ಸ್ಟೀಲ್, ಲಾರ್ಸನ್ ಅಂಡ್ ಟ್ಯೂಬ್ರೋ ಸೇರಿ ಆಲ್ಮೋಸ್ಟ್ ಎಲ್ಲ ಷೇರುಗಳು ರೆಡ್ನಲ್ಲಿದ್ವು. ಬಜಾಜ್ ಫಿನ್ಸರ್ವ್, ಏಷ್ಯನ್ ಪೇಂಟ್ಸ್, ಟೆಕ್ ಮಹೀಂದ್ರ, ವಿಪ್ರೋ ಷೇರುಗಳು ಮಾತ್ರ ಕೆಲವು ಗ್ರೀನ್ನಲ್ಲಿ ಎಂಡ್ ಆದವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 6 ಪೈಸೆ ಏರಿಕೆಯಾಗಿ ₹85.51 ಆಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ ₹1,220 ಹೆಚ್ಚಾಗಿ ₹97,455 ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ ₹1,119 ಹೆಚ್ಚಾಗಿ ₹89,270 ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ ₹4 ಹೆಚ್ಚಾಗಿ ₹1,05,498 ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ.
ಸುದ್ದಿಯನ್ನು ಸುದ್ದಿ ರೀತಿಯಲ್ಲಿ ನಿಮಗೆ ತಲುಪಿಸೋ ಪ್ರಯತ್ನ ಮಾಡಿದ್ದೇವೆ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು mastmaga.comನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ನಿಮ್ಮಲ್ಲಿ ನಮ್ಮ ಮನವಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.